ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಾರೆ. ಅದರಲ್ಲೂ ಮಕರ ಜ್ಯೋತಿಯ ಸಂದರ್ಭದಲ್ಲಿ ಸ್ವಾಮಿಯ ದರ್ಶನ ಮಾಡಿ ಪುನೀತರಾಗುವಂಥದ್ದು ಅನೇಕ ಭಕ್ತರ ಆಸೆ. ಆದರೆ ಈ ಬಾರಿ ಅಯ್ಯಪ್ಪನ ಭಕ್ತರಿಂದಲೇ ಕೇರಳ ಸರ್ಕಾರಕ್ಕೆ ಪ್ರತಿ ಬಾರಿ ಅವರಿಗೆ ನೂರಾರು ಕೋಟಿ ರೂಪಾಯಿ ಆದಾಯ ಬರ್ತಾ ಇರುತ್ತೆ. ಆದರೂ ಶಬರಿಮಲೆಗೆ ಬರುವವರಿಗೆ ಕೇರಳ ಸರ್ಕಾರ ಯಾವುದೇ ರೀತಿಯಾದಂಥ ಅರೇಂಜ್ಮೆಂಟ್ಸನ್ನು ಮಾಡಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದು ಕಡೆ ಅಮೀಬಾದ ಆತಂಕ ಎದುರಾಗಿದ್ರೆ, ಇನ್ನೊಂದು ಕಡೆ 15ರಿಂದ 20 ಗಂಟೆ ಕಾದರೂ ದರ್ಶನ ಸಿಗ್ತಾ ಇಲ್ಲ. ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿರುವಂತಹ ಕೇರಳ ಹೈಕೋರ್ಟ್ ಇವತ್ತು ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ನೀಡಿದೆ. ಕೇರಳದ ಶಬರಿಮಲೆಯಲ್ಲಿ ಅಯ್ಯಪ್ಪನ ಮಾಲೆ ಹಾಕೊಂಡು ಹೋದವರಿಗೆ ಕೇರಳ ಸರ್ಕಾರ ನರಕ ತೋರಿಸುತ್ತಿದೆ. ಪಂಪಾದಿಂದ ಹಿಡಿದು ಶಬರಿಮಲೆ ದೇವಸ್ಥಾನದವರೆಗೂ ಅಯ್ಯಪ್ಪನ ಮಾಲಾಧಾರಿಗಳು ಉಸಿರು ಬಿಗಿ ಹಿಡ್ಕೊಂಡು ಸಾಕಪ್ಪ ಸಾಕು ಶಬರಿಮಲೆ ಯಾತ್ರೆ ಅಂತ ಮೂಗು ಮುರಿತಿದ್ದಾರೆ. ಕೇರಳ ಸರ್ಕಾರ ಮಾಡಿರುವ ಅವ್ಯವಸ್ಥೆಯಿಂದ ನೂರಾರು ಸಾವಿರಾರು ಕಿಲೋಮೀಟರ್ ದೂರದಿಂದ ಅಯ್ಯಪ್ಪನ ದರ್ಶನಕ್ಕೆ ಬಂದ ಭಕ್ತರು ಗಂಟೆಗಟ್ಲೆ ಕಾದರೂ 10 ಅಡಿ ಹೆಜ್ಜೆ ಹಾಕೋಕಾಗ್ತಿಲ್ಲ. ಆ ಮಟ್ಟಿಗೆ ಜನದಟ್ಟಣೆ. ಮಹಿಳೆ ಜೀವ ಹೋದ್ರೂ ಅದೇ ನಿರ್ಲಕ್ಷ್ಯ. ನಿನ್ನೆ ಶಬರಿಮಲೆ ಯಾತ್ರೆಯಲ್ಲಿ ತೀವ್ರ ಜನಸಂದಣಿಯಿಂದಾಗಿ 58 ವರ್ಷದ ಮಹಿಳೆಯೊಬ್ಬರು ಮೃತಪಟ್ಟಿದ್ರು. ಕೋಸಿಕೋಡ್ನ ಕೊಯ್ಲಾಂಡಿ ಮೂಲದ 58 ವರ್ಷದ ಸತಿ ಹೆಸರಿನ ಮಹಿಳೆ ಅಪ್ಪಚ್ಚಿಮೇಡು ಅನ್ನೋ ಜಾಗದಲ್ಲಿ ಕುಸಿದು ಬಿದ್ದರೂ ಸೂಕ್ತ ಚಿಕಿತ್ಸೆಗೆ ತಕ್ಷಣ ಮೆಡಿಕಲ್ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಸತಿ ಹೆಸರಿನ ಮಹಿಳೆಯ ಜೀವನೇ ಹೋಯಿತು. ಇಷ್ಟಾದರೂ ಕೇರಳ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ನವೆಂಬರ್ 16ರಿಂದ ಮಕರ ಜ್ಯೋತಿ ಯಾತ್ರೆ ಆರಂಭವಾಗಿದೆ. 3 ದಿನದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ಶಬರಿಮಲೆಗೆ ಬಂದಿದ್ದಾರೆ. ಈಗಲೂ ಬರ್ತಿದ್ದಾರೆ. ಇಷ್ಟಾದರೂ ಪಿಣರಾಯಿ ಸರ್ಕಾರ ಕ್ಯಾರೆ ಅಂತಿಲ್ಲ. ಆಧ್ಯಾತ್ಮಿಕ ಶುದ್ಧೀಕರಣದಿಂದ, ಲೌಕಿಕ ಭೋಗಗಳಿಂದ ದೂರವಿದ್ದು ದೈಹಿಕ ಮತ್ತು ಮಾನಸಿಕ ಶಿಸ್ತು ಕಾಪಾಡಿಕೊಂಡು ಅಯ್ಯಪ್ಪನ ಮಾಲೆ ಹಾಕೊಂಡು ವ್ರತ ಮಾಡಿ ತಲೆ ಮೇಲೆ ಇರುಮುಡಿ ಹೊತ್ಕೊಂಡು ಕಿಲೋಮೀಟರ್ ಗಟ್ಲೆ ನಡ್ಕೊಂಡು ಅಯ್ಯಪ್ಪನ ದರ್ಶನಕ್ಕೆ ಬಂದಿದ್ದಾರೆ. ಆದರೆ ಕುಡಿಯೋಕೆ ಶುದ್ಧ ನೀರು ಸಿಗ್ತಿಲ್ಲ. ಕಾಲಿಗೆ ಚಪ್ಪಲಿ ಹಾಕದೆ ಚಳಿಯಲ್ಲೂ ಮೈತುಂಬ ಬಟ್ಟೆ ತೊಡದೆ ಅಯ್ಯಪ್ಪ ಅಯ್ಯಪ್ಪ ಅಂತ ಬಂದವರಿಗೆ ಹೊಟ್ಟೆಗೆ ಊಟ ಸಿಗ್ತಿಲ್ಲ. ಪುಟ್ಟ ಪುಟ್ಟ ಮಕ್ಕಳಿಗೂ ಮಾಲೆ ಹಾಕಿಸಿಕೊಂಡು ಬಂದ ಪೋಷಕರಿಗೆ ಒಂದ್ ಕಡೆ ಮಕ್ಕಳ ಜೀವ ಉಳಿಸಿಕೊಳ್ಬೇಕಾದ ಅನಿವಾರ್ಯತೆ, ಇನ್ನೊಂದ್ ಕಡೆ ಅಯ್ಯಪ್ಪನ ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಅನ್ನುವ ಸಂಕಲ್ಪದ ಸಂಕೋಲೆಗೆ ಸಿಲುಕಿ ನರಳಾಡ್ತಿದ್ದಾರೆ. ಆ ಮಟ್ಟಿಗೆ ಶಬರಿಮಲೆಗೆ ಅಯ್ಯಪ್ಪನ ಭಕ್ತರ ದಂಡೆ ಹರಿದು ಬಂದಿದೆ. ಆದ್ರೂ ಕೇರಳ ಸರ್ಕಾರ ಭಕ್ತರ ರಕ್ಷಣೆಗೆ ಏನೂ ಕ್ರಮ ತಗೊಂಡಿಲ್ಲ. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಒಂದ್ ಕಡೆ ಭಕ್ತ ಸಾಗರ, ಇನ್ನೊಂದ್ ಕಡೆ ವೈರಸ್ ಅಬ್ಬರ. ಕೇರಳ ಸರ್ಕಾರವೇ ಹೇಳಿರುವಂತೆ ಶಬರಿಮಲೆಯಲ್ಲಿ ಮಿದುಳನ್ನೇ ತಿನ್ನುವ ಕೆಟ್ಟ ವೈರಸ್ ದಾಂಗುಡಿ ಇಟ್ಟಿದೆ. ಭಕ್ತ ಸಾಗರವಿರೋ ಶಬರಿಮಲೆಯಲ್ಲಿ ಮಾರಣಾಂತಿಕ ಅಮೀಬಾ ಕಾಟ ಕೊಡ್ತಿದೆ. ಆದರೆ ಪಿಣರಾಯಿ ವಿಜಯನ್ ಸರ್ಕಾರ ವೈರಸ್ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ದೇ ಹೊರತು ಲಕ್ಷಾಂತರ ಜನ ಸೇರುವ ಶಬರಿಮಲೆಯಲ್ಲಿ ತುರ್ತು ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆಯನ್ನೇ ಮಾಡಿಲ್ಲ. ಒಂದ್ ಕಡೆ ಲಕ್ಷ ಲಕ್ಷ ಭಕ್ತರಿಂದ ತುಂಬಿ ಹೋಗಿರೋ ಶಬರಿಮಲೆಯಲ್ಲಿ ಈಗ ವೈರಸ್ ಅಬ್ಬರನೂ ಹೆಚ್ಚಾಗ್ತಿದೆ. ಏನಿದು ಶಬರಿಮಲೆಯಲ್ಲಿ ಕಾಡ್ತಿರೋ ವೈರಸ್? ಕೇರಳದಲ್ಲಿ ಹೆಚ್ಚಾಗಿರುವ ನೆಗ್ಲೇರಿಯಾ ಫೌಲೇರಿ ಹೆಸರಿನ ಸೋಂಕಿನಿಂದ ಈಗಾಗಲೇ ನೂರಾರು ಜನ ಆಸ್ಪತ್ರೆ ಸೇರಿದ್ದಾರೆ. ಇದೇ ವೈರಸ್ ಶಬರಿಮಲೆಗೆ ಬಂದಿದ್ದ ಅನೇಕ ಅಯ್ಯಪ್ಪನ ಭಕ್ತರಲ್ಲೂ ಕಾಣಿಸಿಕೊಂಡಿದೆ. ಎಲ್ಲೆಂದರಲ್ಲಿ ನಿಂತಿರುವ ಗಲೀಜು ನೀರಿನಿಂದ, ಹಂದಿಗಳ ಮಲಮೂತ್ರದಿಂದ ಈ ವೈರಸ್ ಜನ್ಮ ತಾಳ್ತಿದೆ. ಹೆಚ್ಚಾಗಿ ನೀರಿನಲ್ಲೇ ಈ ವೈರಸ್ಗಳು ವಾಸವಾಗಿದ್ದು ಅಯ್ಯಪ್ಪನ ದರ್ಶನಕ್ಕೆ ಬಂದ ಭಕ್ತರು ಸ್ನಾನ ಮಾಡಿದರೆ ಸಾಕು, ಮೂಗಿನ ಮೂಲಕ ದೇಹಕ್ಕೆ ಈ ಸೋಂಕು ಸೇರಿಕೊಳ್ತಿದೆ. ಸೋಂಕು ದೇಹಕ್ಕೆ ಸೇರಿದ 7 ದಿನಗಳೊಳಗೆ ಅನಾರೋಗ್ಯ ಶುರುವಾಗುತ್ತೆ. ಜ್ವರ, ತೀವ್ರ ತಲೆನೋವು, ವಾಕರಿಕೆ, ವಾಂತಿ, ಕುತ್ತಿಗೆ ಬಿಗಿತ ಕಾಣಿಸುತ್ತೆ. ತಲೆಭಾರ ಹೆಚ್ಚಾಗಿ ಮೆದುಳಿನ ಕೋಶಗಳಿಗೆ ಹಾನಿ ಮಾಡುತ್ತೆ. ಅಮೀಬಾದಿಂದ ಬರುವ ರೋಗಕ್ಕೆ ತಕ್ಷಣಕ್ಕೆ ಸೂಕ್ತ ಚಿಕಿತ್ಸೆಯೇ ಇಲ್ಲ. ಹೀಗಾಗಿ ಅಯ್ಯಪ್ಪನ ಭಕ್ತರು ನಿಂತ ನೀರಿನಲ್ಲಿ ಸ್ನಾನ ಮಾಡಬಾರದು, ನೀರು ಕುಡಿಬಾರದು ಅಂತ ಮಾರ್ಗಸೂಚಿ ಹೊರಡಿಸಿದ್ದಾರೆ. ಕುದಿಸಿ ಆರಿಸಿದ ನೀರನ್ನೇ ಬಳಸಬೇಕು ಅಂತ ಗೈಡ್ಲೈನ್ಸ್ನಲ್ಲಿ ಹೇಳಲಾಗಿದೆ. ಆದರೆ ಕೇರಳ ಸರ್ಕಾರ ಭಕ್ತರಿಗೆ ಸ್ನಾನಕ್ಕೆ ಬದಲಿ ವ್ಯವಸ್ಥೆ ಮಾಡಿಲ್ಲ.
ಕುಡಿಯೋದಕ್ಕೆ ಪಂಪಾ ನದಿ ನೀರನ್ನೇ ಭಕ್ತರಿಗೆ ಕೊಡ್ತಿದೆ. ಕೆಲವೆಡೆ ಶುದ್ಧೀಕರಿಸಿದ ನೀರು, ಕೆಲವೆಡೆ ಅಶುದ್ಧ ನೀರು ಪೂರೈಕೆ ಮಾಡ್ತಿದೆ. ಕೇರಳ ಸರ್ಕಾರಕ್ಕೆ ಚಾಟಿ ಬೀಸಿದ ಹೈಕೋರ್ಟ್. ಶಬರಿಮಲೆಯ ಅವ್ಯವಸ್ಥೆ, ಭಕ್ತರ ಸಾವು ನೋವಿನ ಸುದ್ದಿ ಕೇಳಿದ ಕೇರಳ ಹೈಕೋರ್ಟ್ ಪಿಣರಾಯಿ ವಿಜಯನ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಶಬರಿಮಲೆಯಲ್ಲಿ ಜನದಟ್ಟಣೆ ನಿಯಂತ್ರಿಸುವಲ್ಲಿ ವಿಫಲವಾದ ಅಧಿಕಾರಿಗಳಿಗೆ ಕೇರಳ ಹೈಕೋರ್ಟ್ ಛೀಮಾರಿ ಹಾಕಿದೆ. ಅಧಿಕಾರಿಗಳ ಮಧ್ಯೆ ಸಮನ್ವಯದ ಕೊರತೆ ಕಾಣಿಸುತ್ತಿದೆ. ತಿರುವಾಂಕೂರು ದೇವಸ್ಥಾನ ಆಡಳಿತ ಮಂಡಳಿಯೂ ಅಷ್ಟೇ ಸಿದ್ಧತೆ ಮಾಡಿಕೊಂಡಿಲ್ಲ. ಕಳೆದ ಸಲ ಕೋರ್ಟ್ ಕೊಟ್ಟಿದ್ದ ಸೂಚನೆಗಳನ್ನೂ ಪಾಲಿಸಿಲ್ಲ. ಲಕ್ಷಾಂತರ ಭಕ್ತರನ್ನ ಏಕಕಾಲಕ್ಕೆ ಪ್ರವೇಶಕ್ಕೆ ಬಿಟ್ಟಿದ್ದೇ ತಪ್ಪು. ತಕ್ಷಣ ಭಕ್ತಾದಿಗಳನ್ನ ಪ್ರತ್ಯೇಕ ವಲಯಗಳಲ್ಲಿ ವಿಂಗಡಿಸಿ ಭಕ್ತರಿಗೆ ಸೂಕ್ತ ಮೂಲ ಸೌಕರ್ಯವನ್ನೂ ಒದಗಿಸಬೇಕು ಅಂತ ತಾಕೀತು ಮಾಡಿದೆ ಕೇರಳ ಹೈಕೋರ್ಟ್. ಶಬರಿಮಲೆಗೆ ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ಅಯ್ಯಪ್ಪ ಮಾಲಾಧಾರಿಗಳು ಬರ್ತಾರೆ. ಈಗ ಬರೀ 3 ದಿನದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ಶಬರಿಮಲೆಗೆ ಬಂದಿದ್ದಾರೆ. ಬರೀ ಅಯ್ಯಪ್ಪನ ಭಕ್ತರಿಂದಲೇ ಕೇರಳ ಸರ್ಕಾರಕ್ಕೆ ಪ್ರತಿ ವರ್ಷ 1250 ಕೋಟಿ ರೂಪಾಯಿ ಆದಾಯನೂ ಬರುತ್ತೆ. ಆದರೂ ಮೂಲ ಸೌಕರ್ಯ ಒದಗಿಸಿಲ್ಲ. ಸಹಜವಾಗಿ ಇದು ರಾಜಕೀಯ ಬಣ್ಣಕ್ಕೆ ತಿರುಗುತ್ತಿದೆ. ಕೇರಳ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿ ಸೇರಿದಂತೆ ಅನೇಕ ಸಂಘಟನೆಯವರು ವಾಗ್ದಾಳಿ ಮಾಡಿದ್ದಾರೆ. ಈ ಮಧ್ಯೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಪತ್ರ ಕೇರಳದ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿದ್ದು, ಕರ್ನಾಟಕದ ಯಾತ್ರಿಕರಿಗೆ ಅಗತ್ಯ ಸೌಲಭ್ಯ ಒದಗಿಸಲು ಮನವಿ ಮಾಡಿದ್ದು, ಭಕ್ತರು ಸರ್ಕಾರದ ನಿಯಮ ಪಾಲಿಸ್ತೀವಿ ಅಂದ್ರು. ಸ್ನಾನ ಮಾಡ್ಬೇಕಾದ್ರೆ ದಯವಿಟ್ಟು ಮೂಗ್ನ ಇಟ್ಕೊಂಡು ಸ್ನಾನ ಮಾಡಿ, ಮತ್ತೆ ನಿಂತಿರೋ ನೀರಲ್ಲಿ ದಯವಿಟ್ಟು ಸ್ನಾನ ಮಾಡಕ್ ಹೋಗ್ಬೇಡಿ. ಅದನ್ನ ಇವರು ನಮ್ಮ ಸ್ವಾಮಿಗಳು ಏನಿದ್ದಾರೆ ಆದಷ್ಟು ಒಂಚೂರು ಲಿಮಿಟ್ ಆಗಿ ಹೋಗಿ ಒಂಚೂರು ಇದ್ ಮಾಡ್ಬೇಕು ಅನ್ನೋದು ನಾವು ಒಂದು ಬೇಡಿಕೆ ಮಾಡ್ಕೊಳ್ತೀವಿ. ದಯಮಾಡಿ ಭಕ್ತಾದಿಗಳು ಶುದ್ಧವಾದ ಹರಿಯುವ ಪಂಪಾ ನದಿಯಲ್ಲಿ ಸ್ನಾನ ಮಾಡೋದ್ರ ಏನೂ ತೊಂದರೆ ಇಲ್ಲ. ಅದು ಸರ್ಕಾರದ ಏನು ಗೈಡ್ಲೈನ್ ಇದೆ ಮತ್ತು ಆರೋಗ್ಯ ಇಲಾಖೆದವ್ರು ಏನು ಗೈಡ್ಲೈನ್ ಕೊಡ್ತಾರೆ ಅದರ ಪ್ರಕಾರ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಹೋಗ್ತೀವಿ. ಶಬರಿಮಲೆ ಅಯ್ಯಪ್ಪನ ಭಕ್ತರಿಗೆ ಈಗ ಕೇರಳ ಸರ್ಕಾರ ಆನ್ಲೈನ್ ದರ್ಶನ ವ್ಯವಸ್ಥೆ ಮಾಡಿದೆ. ಪ್ರತಿದಿನ 40,000 ಭಕ್ತರಿಗೆ ಆನ್ಲೈನ್ ಟಿಕೆಟ್ ನೀಡುತ್ತಿದೆ. ಅಪ್ಪಿ ತಪ್ಪಿ ಆನ್ಲೈನ್ ನೋಂದಣಿ ಇಲ್ಲದೆ ಬಂದರೂ ದಿನಕ್ಕೆ 20,000 ಭಕ್ತರನ್ನ ಮಾತ್ರ ದರ್ಶನಕ್ಕೆ ಬಿಡುವ ತೀರ್ಮಾನ ಮಾಡಿದೆ. ಕೇರಳ ಸರ್ಕಾರ ಏನಾದ್ರೂ ಮಾಡಲಿ, ಅಯ್ಯಪ್ಪನ ಭಕ್ತರು ಸಹಕಾರ ಕೊಡಬೇಕು. ಇನ್ನೊಂದು ಕಡೆ ಶಬರಿಮಲೆಯಲ್ಲಿ ಎದ್ದಿರುವ ವೈರಸ್ ಬಗ್ಗೆ ಮುಂಜಾಗ್ರತೆನೂ ವಹಿಸಬೇಕು. ಇಲ್ಲದಿದ್ರೆ ಸ್ವಲ್ಪ ದಿನ ಯಾತ್ರೆಯನ್ನೇ ಮುಂದೂಡಿದ್ರೂ ಒಳ್ಳೆಯದೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜನವರಿ